ತಗೋಮವ ನಿನ್ 2ನೇ ಕಂತು 25,000 ರೂಪಾಯಿ. ನಿಧಾನಕ್ಕೆ ಎಣಿಸ್ಕೊಂತಾ ಇರು, ನಾನು ಬರ್ತೀನಿ. ಬರ ಇಲ್ಲಿ. ನಿನ್ನ ಹತ್ರ ಬರಕ ನಾನು 25,000 ಕೊಟ್ಟಿದ್ದು. ನನಗೆ ಭಯಂಕರವಾಗಿ ಹೊಟ್ಟೆ ಹಸಿವು. ನಿನ್ ಮಗಳ ಹತ್ರ ಹೋಗ್ತೀನಿ. ಏನೇ ಅದು, ನಾನು ಕೊಟ್ಟಿರೋ ಮೆಡಿಸಿನ್ ಉಲ್ಟಾ ಆಗೋಗ್ಬಿಟ್ಟಿದೆ. ಸಿಗಾಕೊಂಡ್ರೆ ಯಾವಾಗ ರಚಾರ. ಎಲ್ಲಿ ನಿಮ್ ಕಳ್ಳ ಗುರು ತೋರ್ಸೋ. ಈ ಕುಳ್ಳ ನನ್ ಮಗ ಸೇಟುನ ಕರ್ಕೊಂಡ್ ಬರ್ತಾವನೆ. ಸಿಗಾಕೊಂಡ್ರೆ ಕೆರೆದೇಟು. ಅಯ್ಯೋ ಅಮ್ಮ, ಎಕಡೆ ಹೋಗೋದು? ಇನ್ನು ನಿಮ್ದಕ್ಕೆ ಹೀಗೆ ಎಷ್ಟ್ ಮನೆ ಹಾಳು ಮಾಡ್ಬೇಕು ಅಂತಿದ್ದೀರಾ? ಇಲ್ಲ ಸೇಟು, ಅದು ಬಂದು ಬಾರಯ್ಯ ಮಂಗಿಲಾಲು, ಇವನು ಈ ಮನೆ ಕೆಲಸದ ಆಳಲ್ಲ ಕಣಯ್ಯ, ನನ್ನ ನಳಿಯ. ಎಂತ ಒಳ್ಳೆ ಹಳೆಯನ್ಗೆ ಸಂಪಾದನೆ ಮಾಡಿದಿರಾ. ಈ ಕುಳ್ಳನ್ಗೆ ನಮ್ದಕ್ಕೆ ಮಾತಾಡೋದು ಆಫ್ರಿಕನ್ ಬೊಂಬೆ ಅಂತ ಹೇಳಿ 25,000 ಟೋಪಿ ಹಾಕಿದ್ದಾರೆ. ಇವ್ರು ನಿಮ್ದಕ್ಕೆ ಬಿಡ್ತಾರಾ? ನೀವ್ ಮೋಸ ಮಾಡ್ದ? ಅಯ್ಯೋಯ್ಯೋ, ಇದೆಲ್ಲವಾ ನಿನ್ ಗಂಡನ್ಗೆ ಕೊಳ್ಳಕ್ ಬೆಲ್ಟ್ ಹಾಕೊಂಡು ಒಳ್ಳೆ ನಾಯಿ ತರ ಚೈನ್ ಹಾಕಕ್ ಕರ್ಕೊಂಡ್ ಬಂದಿದ್ಯಾ? ಚೈನ್ ಅಷ್ಟೇ ಅಲ್ಲಣ್ಣ, ಇನ್ಮೇಲೆ ಮೂಗ್ಗೆ ಮೂಗ್ದಾರ ಹಾಕಿ ಕೊಟ್ಟಿಗೆಲ್ ಕಟ್ ಹಾಕ್ಬಿಡ್ತೀನಿ. ಅಯ್ಯೋಯ್ಯೋ, ಅವ್ರು ಮಾಡಿದ್ದು ಸರಿನಾ ಕೇಳಣ? ಯಾಕಯ್ಯ, ಏನ್ ಮಾಡ್ದೆ? ಇವನು ನಿನ್ನ ಹೆಂಡ್ತಿನ? ಇಲ್ಲ ನಿನ್ನ ಹೆಂಡ್ತಿಯಲ್ಲ, ನನ್ನ ಹೆಂಡ್ತಿನ ನಾಯಿ ತರ ಹೇಳ್ದಾಗ ಕೇಳ್ಕೊಂಡಿರೋದಕ್ಕೆ ದಿವ್ಯ ಔಷಧ ಕೊಡ್ತೀನಿ ಅಂತ 25,000 ರೂಪಾಯಿ ತಗೊಂಡು ಮೋಸ ಮಾಡ್ಬಿಟ್ಟ. ಈಗ ನಾನು ನಾಯಿ ಆಗ್ಬಿಟ್ಟಿದ್ದೀನಿ. ನಿನ್ಗೂ ಟೋಪಿ ಹಾಕ್ಬಿಟ್ಟ? ನೀನೇನ್ ಮಣ್ ತಿಂತಿದ್ದೇನೋ ಬಂಕ್ ಮಗನೇ? ತಗೊಳ್ಳೆಯ ಮಂಗಿಲಾಲು, ನೀನ್ 25,000 ರೂಪಾಯಿ ಎಣಿಸ್ಕೋ. ಥ್ಯಾಂಕ್ ಯು ಭಯ. ಮೊದ್ಲು ನಿಮ್ಮ ಅಳಿಯನ್ಗೆ ಮನೆಯಿಂದ ಆಚೆ ಕಳಿಸಿ, ಇಲ್ಲಾದ್ರೆ ಈ ಮನೆ ಮಾರಿ ನಿಮ್ದಕ್ಕೆ ಕೈಗೆ ಚೊಂಬು ಕೊಡ್ತಾರೆ. ಅರೆ ಸೀಮಾ, ಅವನ್ ಬಿಟ್ಟೋಗ, ಅವನ್ನ ಕರ್ಕೊಂಡು ಹೋಗ್ತಿದ್ಯಾ? ಯಾರೇ ನಿಮ್ದಕ್ಕೆ ದಾರ ಸಿಂಗ್ ಕೊಡ್ತೀನಿ. ಅಣ್ಣಯ್ಯ, ನಾನ್ ಕೊಟ್ಟಿರೋ 25,000 ನಿನ್ ಅಳಿ ಮೈನ ಹತ್ರ ಇದೆ, ಇಸ್ಕೋ. ನಾನ್ ಮುಂಚೆನೆ ಇಟ್ಕೊಂಡಿದ್ದೀನಿ, ನೀನ್ ಸುಮ್ನೆ ರಮ್ಮ. ಏನಯ್ಯ ಹಳೆಮಯ್ಯ, ಕಷ್ಟಪಟ್ಟು ಬೆವರು ಸುರ್ಸಿ 1,00,000 ರೂಪಾಯಿ ತಗೊಂಬ ಅಂದ್ರೆ ಅವ್ರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡಿ ದಗಾಕಿ ತಗೊಂಬತ್ತಾ ಇದ್ಯಾ? ನೋಡು, ಬೆವರು ಸುರ್ಸಿ ತರಗಿದ್ರೆ ತಗೊಂಡು ಈ ಮನೆ ಹೊಸಲ್ ತೊಳಿಬೇಕು, ಇಲ್ಲ ಮರ್ಯಾದಿಂದ ಜಾಗ ಖಾಲಿ ಮಾಡು. ಬಾಬಿಮ್ಮ ಬರ್ಲಾ? ಇನ್ನೂ ಇಲ್ಲೇ ಇದೆಯಾ? ಮಲ್ಟಿ ಮಿಲಿಯನರ್ ಗಾರೆ ಗಂಗಪ್ಪನವ್ರ ಮಗಳಿಗೆ ಆಫ್ಟರ್ ಆಲ್ 1,00,000 ರೂಪಾಯಿ ಅವಶ್ಯಕತೆ ಇದೆಯಾ? ನನ್ ವಿಷಯ ಎಲ್ಲ ನಿಮಗೆ ಗೊತ್ತೇ ಇದೆಯಲ್ಲ ಪ್ರದೀಪ್. ಜಗದೀಶನ ಬಿಟ್ಟು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಅಂತ. ಈಶಾನಾ? ಓಕೆ ಓಕೆ. ಆದ್ರೆ ನನ್ನ ಹತ್ರ ಈಗ ಅಷ್ಟೊಂದು ರೆಡಿ ಕ್ಯಾಶ್ ಇಲ್ವಲ್ಲ. ನನ್ನ ತಂದೆ ಅಕೌಂಟಿಂದ ಡ್ರಾ ಮಾಡಿ ಅದನ್ನ ತಗೊಂಡ್ ಹೋಗಿ ಜಗದೀಶ್ ಅವ್ರಿಗೆ ಕೊಟ್ಬಿಡಿ. ನೋಡಿ ಸಂಗೀತ, ದುಡ್ಡು ಅಂದ್ರೆ ನನ್ಗೆ ವಿಷಯ ಇದ್ದಾಗೆ. ನಾನ್ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಯಾರು ಇರಲ್ಲ. ಒಂದ್ ವೇಳೆ ಅವ್ನು ತಗೊಂಡು ಇಲ್ಲ ಅನ್ಬಿಟ್ರೆ? ಜಗದೀಶ್ ಅಂಥವ್ರಲ್ಲ. ದುಡ್ಡು ಎಂಥವ್ರನ್ನೂ ಬಿಡಲ್ಲ. ನಾನ್ ಬ್ಯಾಂಕ್ ಹೋಗಿ ದುಡ್ಡು ಡ್ರಾ ಮಾಡ್ಕೊಂಡ್ ಬರ್ತಾ ಜಗದೀಶನ ಗೆಸ್ಟ್ ಹೌಸ್ ಹತ್ರ ಬರೋದಕ್ಕೆ ಹೇಳ್ತೀನಿ. ನೀವು ಅಲ್ಲಿಗೆ ಬಂದ್ಬಿಡಿ, ನಿಮ್ ಎದುರಿಗೆ ಕೊಟ್ಬಿಡ್ತೀನಿ.